ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಮಸ್ತ್ ಅದಿರಲ್ಲ. ನಾನು ಕೂಡ ಮಸ್ತ್ ಅದೀನಿ ರೀ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಲಾಗ್ ಮಾಡಕ್ಕೆ ಬಂದೀನಿ ರೀ. ಎಲ್ಪ ಅಂದ್ರೆ ಚಿಮ್ಮಡ ಎಂಬ ಗ್ರಾಮಕ್ಕೆ ಬಂದೀನಿ ರೀ. ಈ ಗ್ರಾಮದಲ್ಲಿ ಶ್ರೀ ಪ್ರಭುಲಿಂಗೇಶ್ವರ ದೇವಸ್ಥಾನದ ಒಂದು ಜಾತ್ರೆ ಐತ್ರಿ. ಆ ಜಾತ್ರೆ ವಿಶೇಷತೆ ಬಗ್ಗೆ ನಾನು ನಿಮಗೆ ನೀಟಾಗಿ ತೋರಿಸ್ತೇನೆ ರೀ. ಬರ್ರಿ ಹೋಗೋಣ. ಚಿಮ್ಮಡ ಗ್ರಾಮದಲ್ಲಿ ಇರುವ ಶ್ರೀ ಪ್ರಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಮತ್ತು ಜಾತ್ರೆ ಸಂಭ್ರಮವನ್ನು ನಾವಿಲ್ಲಿ ನೋಡ್ಬೋದಾಗಿದೆ. जगद्गुरु अल्लमा प्रभुदेव महाराज की जय, श्री विरक्तेश्वर महाराज की जय, सकल साधु महाराज की जय. जय मंगलम जय नमः पार्वती हर महादेव. जय प्रभुदेव महाराज की जय.
ನೋಡ್ರಿ ಇಲ್ಲಿ ಒಬ್ಬ ಭಕ್ತ 101 kg ತೂಕದ ಚೀಲ ಹೊತ್ತು ಗ್ರಾಮದಿಂದ ಗುಡ್ಡ ಹತ್ತಿ ದೇವಸ್ಥಾನದವರೆಗೆ ತನ್ನ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದಾನೆ. ನಾವು ಇದನ್ನು ನೋಡಿದ್ರೆ ಭಕ್ತಿಗೆ ಎಷ್ಟು ಶಕ್ತಿ ಐತೆ ಅನ್ನೋದು ತಿಳ್ಕೊಬೋದಾಗಿದೆ.
ಯಲ್ಲಂಪುರ ದೇವರ ಕಿಚಡಿ ಜಾತ್ರೆ ಸಲುವಾಗಿ ನಾವಿಲ್ಲಿ ಬಂದೇವ್ರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಕಮಿಟಿ ಅವ್ರು ಎಲ್ಲರೂ ಇದಾರೆ ಇಲ್ಲಿ. ದೇವಸ್ಥಾನ ಬಗ್ಗೆ ಆಮೇಲೆ ಜಾತ್ರೆ ಬಗ್ಗೆ ಕಮಿಟಿ ಅವ್ರು ಏನು ಹೇಳ್ತಾರೆ ಕೇಳ್ರಿ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಜಾತ್ರೆ ಬಗ್ಗೆ ಏನು ವಿಶೇಷತೆ ಐತ್ರಿ? ಆಮೇಲೆ ನೀವು ಕಮಿಟಿ ಅವ್ರು ಕೂಡ್ಕೊಂಡು ಏನೇನು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ದೇವಸ್ಥಾನ ಪೂಜೆ ಪುನಸ್ಕಾರ ಆಮೇಲೆ ಏನೇನು ವಿಶೇಷತೆ ಮಾಡ್ತೀರಿ ನಮ್ಮ ಒಂಚೂರು ಮಾಹಿತಿ ಹೇಳಿ ಸರ್. ಈ ಜಾತ್ರೆನ 20 ದಿವಸ ಅಡ್ವಾನ್ಸ್ ನಾವು ಪಟ್ಟಿ ಪೂಜೆ ಮಾಡ್ತೀವಿ. ಸೇವಾ ಕಾರ್ಯಕ್ರಮ ಅಂತೇಳಿ ಸೇವಾ ಕಾರ್ಯಕ್ರಮ ಹಿಡಿತೀವಿ. ಒಂದು 20 ದಿವಸ ನಾವು ಒಂದು ಊರಿಗೂ 5 ದಿವಸ ಪ್ರತಿಯೊಂದು ಊರಿಗೂ ಹೋಗಿ ನಾವು ಪಟ್ಟಿ ಕಲೆಕ್ಷನ್ ಮಾಡ್ತೀವಿ. ಪಟ್ಟಿ ಕಲೆಕ್ಷನ್ ಮಾಡಿ ಊರಾಗ ಪ್ರತಿಯೊಬ್ಬರೂ ಒಂದು ಹುಟ್ಟಿದ ಸಣ್ಣ ಕೂಸು ಹಿಡ್ಕೊಂಡು ಪ್ರತಿಯೊಂದು ಮನೆಗೂ ನಾವು ಪಟ್ಟಿ ಕಲೆಕ್ಷನ್ ಮಾಡ್ತೀವಿ. ಹೆಂಗಂದ್ರೆ ತಾವಾಗೆ ಬಂದು ನಮ್ಮಲ್ಲಿ ನಮ್ಮ ಒಂದು ಆಫೀಸ್ ಮಾಡಿದ್ರು ನಮ್ಮ ಟ್ರಸ್ಟ್ ಕಮಿಟಿದ. ಆ ಆಫೀಸ್ ಬಂದು ತಾವು ಏನು ಭಕ್ತಿ ಕಾಣಿಕೆ ವರ್ಷ ಕೊಡ್ತಿರ್ತಾರೋ ಆ ಭಕ್ತಿ ಕಾಣಿಕೆನ ಕೊಟ್ಟು ನಮಗೆ ಮುಟ್ಟಿಸಿ ಹೋಗ್ತಾರ್ರಿ. ಆ ಭಕ್ತಿ ಕಾಣಿಕೆನ ತೊಗೊಂಡು ನಾವು ಏನು ಮಾಡ್ತೀವಿ, 150 ಚೀಲ ಬೆಳಗಾವಿ 100 ನಂಬರ್ ತೊಗೊಂಡು ಅಕ್ಕಿ ಬರ್ತೈತಿ ರೀ. ಅದು ಜವಾರಿ ಅಕ್ಕಿ 150 ಕ್ವಿಂಟಲ್ ಅಕ್ಕಿ ತರ್ತೀವಿ ನಾವು ಬೆಳಗಾವಿಯಿಂದ. ಪ್ರತಿಯೊಂದು 40-50 ವರ್ಷದಿಂದ ಅಲ್ಲೇ ತರ್ತೀವಿ, ಅಲ್ಲೇ ತರಾಕ್ತೀವಿ ಇನ್ನೂವರೆಗೂ. ಮತ್ತು ಬಿಜಾಪುರದಿಂದ ನಾವು ಏನು ಮಾಡ್ತೀವಿ, ಒಂದು 50 ಕ್ವಿಂಟಲ್ ಬೆಳೆ ತರ್ತೀವಿ ಜವಾರಿ ಬೆಳೆ. ನಂತರ ಹುಬ್ಳಿಂದ 10 ಕ್ವಿಂಟಲ್ ಖಾರ ಮೆಣಸಿನ್ಕಾಯಿ ತರ್ತೀವಿ. 1-1.5-2.5 ಲಕ್ಷ ರೂಪಾಯಿದು ಮಸಾಲೆ ತಂದು ಖಾರ ಮಸಾಲೆ ಮಾಡ್ತೀವಿ. ಈ ಚಿಮ್ಮಡ ವಿಶಿಷ್ಟ ಅಂದ್ರೆ ಏನು ರೀ, ಅನ್ನ ಮತ್ತು ಖಾರ ಸಾಂಬಾರ ಅನ್ನದೊಂದು ವಿಶಿಷ್ಟ ಐತ್ರಿ ಇಲ್ಲಿ. ಈಗ ಎಷ್ಟೋ ಒಂದು ಕಮ್ಮಿ 100 ವರ್ಷದಿಂದ ಒಂದು 50 ಚೀಲ 50 kg ಹಿಡ್ಕೊಂಡು 150 ಕ್ವಿಂಟಲ್ ತನಕ ಈಗ ನಮ್ಮ ಪ್ರಸಾದ ನುರಿತೈತಿ ಇಲ್ಲಿ. ಈಗ ಇಲ್ಲಿ ಒಂದು 12 ಗಂಟೆಗೆ ಪ್ರಸಾದ ಚಾಲು ಆಗ್ತಾರೆ, ರಾತ್ರಿ 7 ತನಕ ಪ್ರಸಾದ ಇರ್ತೈತೆ ರೀ. 150 ಚೀಲ ಅಕ್ಕಿ 50 ಕ್ವಿಂಟಲ್ ಬ್ಯಾಳಿ ನುರಿಬೇಕಾದ್ರೆ ಕಮ್ಮಿ ಅಂದ್ರೆ ಒಂದು 1.5-2 ಲಕ್ಷ ಜನ ಇಲ್ಲಿ ಪ್ರಸಾದ ಮಾಡಿ ಹೋಗ್ತಾರೆ ನಮ್ಮಲ್ಲಿ. ಎಷ್ಟು ಗಂಗಾಳ ಹಾಕೋ ಸರ್ ಟೋಟಲ್? ಒಂದು ಸಾಂಬಾರು 8 ಗಂಗಾಳ ಹಾಕವ್ರಿ. ಸಾಂಬಾರು ದೊಡ್ಡ ಗಂಗಾಳ ಮಾಡಿರ್ತೀವಿ ಏನ್ರಿ. ಒಂದು ಅನ್ನಂತೂ ಏನು ಲೆಕ್ಕಿಲ್ರಿ. 2-3 ಇದನ್ನ ಮಾಡಿದ್ವಿ ನಾವು ಬ್ಲಾಕ್. ಆ ಬ್ಲಾಕ್ನಾಗ ನಮ್ಮಲ್ಲಿ ಅನ್ನ ಸುರುತ್ತೀರಿ. ಅನ್ನನ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಎಲ್ಲ ಕಡೆ. ಎಲ್ಲ ಬಂದಂಥ ಭಕ್ತರಿಗೆ ಪ್ರಸಾದ ಕೊಡ್ತೀವಿ. ಮತ್ತು ಇಲ್ಲಿ ಪಟ್ಟಿನೂ ಬರ್ಸಾಕ್ ಬರ್ತಾರೆ. ಇಲ್ಲಿ ಪಟ್ಟಿ ಬರ್ಸೋದ್ರಿಂದ ನಮ್ಮದು ಊರಾಗನ ಒಂದು 20 ಲಕ್ಷ ರೂಪಾಯಿ ಪಟ್ಟಿ ಒಳಗೆ ಮಾಡ್ತೀವಿ. ಇಲ್ಲೊಂದು 8-9 ಲಕ್ಷ ರೂಪಾಯಿ ಪಟ್ಟಿ ಒಳಗೆ ಮಾಡ್ತೀವಿ ನಾವು. ಯಾರನ್ನೂ ಫೋರ್ಸ್ ಮಾಡಾಗಿಲ್ಲ ರೀ, ತಾವಾಗೆ ಬಂದ ಭಕ್ತಿ ಕಾಣಿಕೆನ ಕೊಟ್ಟು ಹೋಗ್ತಾರೆ. ಮತ್ತು ಅಕ್ಕಿ ಕೊಡೋರು ಅಕ್ಕಿ ಕೊಡ್ತಾರೆ ರೀ. ಮತ್ತು ಕಾಯಿಪಲ್ಲೆ ಕೊಡೋರು ಕಾಯಿಪಲ್ಲೆ ಕೊಡ್ತಾರೆ ರೀ. ಅಕ್ಕಿ ಅಂತೂ ನಾವು ಅದನ್ನ ಇಟ್ಕೋತೀವಿ. ಅವರು ಜವಾರಿ ಜೀರಾ ರೈಸ್ ಕೊಡ್ತಾರೆ. ನಾವು ಏನು ತಂದಿರ್ತೀವಲ್ಲ ಅವ್ನ ಅಕ್ಕಿ ಹಾಕ್ತೀವಿ. ಉಳಿದಿದ್ದು ಏನೈತೆ ರೀ ಕಾಯಿಪಲ್ಲೆ ಅದು ನಾವು ಸಾಂಬಾರು ಹಾಕಿಬಿಟ್ಟಿರ್ತೀವಿ. ಅದು ಒಂದು ದೊಡ್ಡ ವಿಶೇಷ ರೀ. ಇಲ್ಲಿ ಯಾರು ಪ್ರಸಾದ ತೊಗೊಂಡೋಗ್ರಿ ಅವರು ವರ್ಷ ಆರೋಗ್ಯವಾಗಿರ್ತಾರೆ. ಇದು ಒಂದೇ ವಿಶೇಷ ರೀ, ಮತ್ತೇನು ಇಲ್ಲಿ. ಮತ್ತು ಎಷ್ಟೋ ಈ ನಮ್ಮ ಸಮೀಪ 100-106 ಕಿಲೋಮೀಟ್ರಿಂದ ಬರ್ತಾರೆ ರೀ. ಇಲ್ಲಿ ಮಹಾರಾಷ್ಟ್ರದಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ ರೀ, ಆಂಧ್ರದಿಂದ ಬರ್ತಾರೆ, ಮತ್ತು ಬೆಂಗಳೂರು ಇದೇನು ನಮ್ಮ ಕರ್ನಾಟಕದಿಂದ ಆಲ್ ಓವರ್ ಕರ್ನಾಟಕ ಎಲ್ಲರೂ ಬರ್ತಾರೆ. ಬೇರೆ ರಾಜ್ಯದವರು ಬರ್ತಾರೆ ನಮಗೆ. ಆಮೇಲೆ ಇಲ್ಲಿ ಅನ್ನ ಸಾರ ಪ್ರಸಾದ ಅನ್ನಂಗಿಲ್ಲ, ಎಲ್ಲರೂ ಬರೀ ಕಿಚಡಿ ಅಂತಾರೆ. ಎಲ್ಲ ಕಿಚಡಿನ ರೀ. ಅನ್ನ ಮನೆಯಲ್ಲ ಕಿಚಡಿ ಹತ್ತಲೇ ನಾವು ಇದನ್ನ ಪ್ರಸಾದ ಮಾಡ್ತೀವಿ. ಕಿಚಡಿ ಜಾತ್ರೆ ಕಿಚಡಿ ಪ್ರಸಾದ ರೀ. ಇನ್ನು ಸಾಯಂಕಾಲ ಏನೈತ್ರಿ ಮನರಂಜನೆ ಕಾರ್ಯಕ್ರಮ ಇರ್ತಾವೆ ರೀ. 1-2 ನಾಟಕ ಕಂಪ್ನಿ ಅದಾವೆ ರೀ. 1 ನಾಟಕ ಮಾಡ್ತಾರೆ. ಮತ್ತು ರಥೋತ್ಸವ ಈ ವರ್ಷ ವಿಶಿಷ್ಟ ಅಂದ್ರೆ ಏನು ರೀ, ರಥೋತ್ಸವ ಒಂದು ಮಾಡಿದ್ರಿ. ಈ ವರ್ಷ ಹೊಸಾದ್ ಮಾಡಿದ್ರಿ. ನಿನ್ನೆ ಅದನ್ನು ತಂದು ಒಂದು ಪಾದಗಟ್ಟಿ ಕಡೆ ನಿಂದಿರ್ಸಿದ್ರಿ. ಇವತ್ತು ಸಾಯಂಕಾಲ ಖಂಡಾಳ ಬಸ್ಸಿಂಗ್ ಸೋಡಿ ಏನೈತ್ರಿ ಅವ್ನು ತೇರ ಜಕ್ಕೊಂಡು ಹೋಗುದು. ಇದೊಂದು ನಮ್ಮ ಹೆಸರು ಈಶ್ವರ ಬಡಗೇರ್ ಹತ್ರ. ನಾವು ಇಲ್ಲಿ ಪ್ರಭುದೇವ್ರ ಜಾತ್ರಾ ಕಮಿಟಿ ಒಳಗಿದ್ದೀವಿ. ಇವತ್ತು ನಮ್ಮ ಗ್ರಾಮದೊಳಗೆ ವಿಶೇಷ ಏನಪ್ಪ ಅಂದ್ರೆ ದೊಡ್ಡ ಕಿಚಡಿ ಜಾತ್ರೆ. ಕಿಚಡಿ ಜಾತ್ರೆ ಅಂದ್ರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಒಂದು ದಿವಸಕ್ಕೆ 150 ಕ್ವಿಂಟಲ್ ಅನ್ನ ನುರಿಯುವಂಥ ಎಲ್ಲೇ ಐತಪ್ಪ ಅಂದ್ರೆ ನಮ್ಮ ಚಿಮ್ಮಡ ಗ್ರಾಮ. ಹಿಂಗಾಗಿ ನಮ್ಮಲ್ಲಿ ಕಿಚಡಿ ಜಾತ್ರೆ ಪ್ರಸಿದ್ಧ ಆಗಿ ಹೋಯ್ತು ರೀ.
ನಮ್ಮಲ್ಲಿ 5 ಕ್ವಿಂಟಲ್ ಹಿಡ್ಕೊಂಡು ಅಡುಗೆ ಮಾಡ್ಕೊತ ಬಂದವ್ರು ಇವತ್ತು 150 ಹಿಡ್ಕೊಂಡು 60-70 ಕ್ವಿಂಟಲ್ ತನಕ ಅಡುಗೆ ಆಗುತ್ತದೆ ರೀ. ಮತ್ತು ಸಾರಿಂದು ಅಗದಿ ವಿಶೇಷ ರೀ. 30 ಕ್ವಿಂಟಲ್ ಖಾರ ಕೊಟ್ಟಿಸಿ ಈಗ 8 ದಿವಸ ಆತ 200 ಮಂದಿ ಹೆಣ್ಮಕ್ಳು 200 ಮಂದಿ ಗಂಡು ಮಕ್ಕಳು ಮಸಾಲೆ ತಯಾರು ಮಾಡಿ ಖಾರ ಕೊಡ್ಸ್ಯಾರ ರೀ. 30 ಕ್ವಿಂಟಲ್ ಆಗೈತೆ ರೀ. 30 ಕ್ವಿಂಟಲ್ದಾಗ ಒಂದು 20 ಕ್ವಿಂಟಲ್ ತನಕ ನುರಿತೈತೆ ರೀ ಜಾತ್ರೆಗೆ. ಮುಂದೆ ಈ ಜಾತ್ರೆಗೆ ವಿಶೇಷ ಏನಂತಂದ್ರೆ ಎಲ್ಲ ಕಡೆ ಹಳ್ಳಿಯಿಂದ ಮಂದಿ ಬರ್ತೈತೆ ರೀ. ಕರ್ನಾಟಕ, ಮಹಾರಾಷ್ಟ್ರ ಹಿಂಗೆ ಸುತ್ತ ಕಡೆ 3-4 ಜಿಲ್ಲಾದಾಗಿಂದ ಮಂದಿ ಬರೋದ್ರಿಂದ ರೀ 1 ಲಕ್ಷ ಹಿಡ್ಕೊಂಡು 2 ಲಕ್ಷ ತನಕ ಮಂದಿ ಪ್ರಸಾದ ಮಾಡ್ತೈತೆ ರೀ. ಈ ಜಾತ್ರೆಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ನೀಡುವಂಥ ಕಿಚಡಿಯನ್ನು ತಯಾರು ಮಾಡಲು 150 ಕ್ವಿಂಟಲ್ ಅಕ್ಕಿ, 80 ಕ್ವಿಂಟಲ್ ಬೇಳೆ ಈ ರೀತಿಯಾಗಿ ತಂದು ಭಕ್ತರಿಗೆ ಒಂದು ಕಿಚಡಿ ಮಹಾಪ್ರಸಾದವನ್ನು ಸಮರ್ಪಣೆ ಮಾಡ್ತಾರಂತೆ. ಆಮೇಲೆ ಈ ಜಾತ್ರೆಗೆ ಬಂದಂಥ ಭಕ್ತಾದಿಗಳು ಒಂದು ಅಂದಾಜವಾಗಿ 2 ಲಕ್ಷ ತನಕ ಮಂದಿ ಜಾತ್ರೆಗೆ ಕೂಡ್ತಾರಂತೇಳಿ ಇಲ್ಲಿ ಸ್ಥಳೀಕರು ಹೇಳ್ತಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರು ಸ್ವಯಂ ಪ್ರೇರಿತರಾಗಿ ಬಂದು ಜಾತ್ರೆಯಲ್ಲಿ ತಮ್ಮ ಅಭೂತಪೂರ್ವ ಆದಂಥ ಭಕ್ತಿಯನ್ನು ಸೇವೆಯ ರೂಪದಲ್ಲಿ ಸಲ್ಲಿಸ್ತಾರೆ ನೋಡ್ರಿ. ಇದು ಒಂದು ಇಲ್ಲೇ ವಿಶೇಷತೆ ನಾವು ಅಲ್ಲಿ ಕಾಣ್ಬೋದು.
ಪ್ರಸಾದ ಸ್ಟಾರ್ಟ್ ಆಗೈತಿ ಈಗ ಈ ಕಿಚಡಿ ಜಾತ್ರೆ ಪರವಾಗಿ ಇಲ್ಲ ಹಿರಿಯರ್ದಾರ ಈ ಜಾತ್ರೆ ಬಗ್ಗೆ ಆಮೇಲೆ ಇಲ್ಲಿ ಭಕ್ತಾದಿಗಳು ಬಂದಂಥ ಊಟಕ್ಕೆ ವ್ಯವಸ್ಥೆ ಇರ್ತೈತಿಲ್ಲ ಪ್ರಸಾದಕ್ಕೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ನಮಗೆ. ನಮಸ್ಕಾರ ಸರ್. ನಮಸ್ಕಾರ ರೀ. ಹೆಸರು ಹೇಳ್ರಿ ನಿಮ್ದು? ನಮ್ಮದು ಬಸಪ್ಪನಾಗ ಸೌದಿ ಐತ್ರಿ. ಹಾಂ, ಇಲ್ಲಿ ಏನು ಜಾತ್ರೆ ಬಗ್ಗೆ ಆಮೇಲೆ ಕಿಚಡಿ ಏನು ಪ್ರಸಿದ್ಧವಾದಂಥ ಕಿಚಡಿ ಆಮೇಲೆ ಗುಡ್ಡ ಜಾತ್ರೆ ಅಂತ ಹೇಳ್ತಾರಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಸೋರ್ಸೋದ್ರಿ 120 ಕ್ವಿಂಟಲ್ ಹಣ್ಣು ಹಾಕತ್ರಿ. ಹಾಂ ರೀ. 120 ಕ್ವಿಂಟಲ್ ಹಂಗ್ರಿ. ಮುಂದೆ ಒಂದು 8 ಗಂಟೆ ಸಾರು ಹಾಕತ್ರಿ. ಹಾಂ ರೀ. ಏನು ರೀ ಮುಂಜಾನೆ ಇದು 11ಕ್ಕೆ ಚಲೋ ಆತಂದ್ರಿ, ಸಾಯಂಕಾಲ 8 ಮಟ್ಟ ಅನ್ಕೊಡ್ದೆ ಕುಲ್ಲ ರೀ. ಮತ್ತು ನಮ್ಮ ಕರ್ನಾಟಕ ಏನು ಸನಿ ಆಯ್ತಲ್ಲ ಇಷ್ಟೆಲ್ಲ ಮಂದಿ ಬಂದು ಭಕ್ತಾದಿಗಳು ಲಕ್ಷಗಟ್ಟಲೆ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ ರೀ. ಮತ್ತು ನಿನ್ನೆ ಸಾಯಂಕಾಲ 8ಕ್ಕೆ ಅಲ್ಲಿ ಗುಡ್ಡ ಮೇಲೆ ಮೆರೆಸ್ಕೊತ ಮಾಡ್ಕೊತ ಊರಂದ ರೀ, ಮೆರೆಸ್ಕೊತ ಮಾಡ್ಕೊತ ಇಲ್ಲೆಲ್ಲ ಅಕ್ಕಿ ಅದು ಹಿಡ್ಕೊಂಡು ಬರ್ತೀವಿ ರೀ. ಬಂದು ಕೆಸಂದು ಬೆಳ್ತಕ್ಕೆ ಅಡುಗೆ ಮಾಡಿರಿ ಮುಂಜಾನೆಲ್ಲ ಭಕ್ತಾದಿಗಳಿಗೆ ಅವರು ಊಟಕ್ಕೆ ಹಾಕಿ ಎಲ್ಲ ಇದನ್ನು ಮಾಡಿ ಗುಡಿ ತೊಳೆದು ಚೇಂಜಕ್ಕೆ 8 ನಂತರ ಹೋಗ್ತೀವಿ ರೀ. ತೇರು ಎಷ್ಟು ಗಂಟೆ ಆಕೈತೆ ರೀ ಇವತ್ತು? ಸಂಜೆ ಮುಂದೆ ತೇರು ಐತೇನು ರೀ ಇವತ್ತು? ತೇರು ಐತ್ರಿ. ಸಾಯಂಕಾಲ 6 ಗಂಟೆಗೆ ತೇರು ಐತ್ರಿ. ಇದೇ ವರ್ಷ ಹೊಸದಾಗಿ ಮಾಡಿಸ್ಯಾರಿ, ತೇರು ಹೇಳ್ತಾರೆ ರೀ, ತೇರು ಐತ್ರಿ. ಇಲ್ಲಿಯವರೆಗೆ ಶ್ರೀ ಪ್ರಭುಲಿಂಗೇಶ್ವರ ಕಿಚಡಿ ಜಾತ್ರೆಯನ್ನು ನೋಡಿದ್ದೇವೆ. ಆ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಸದಾ ಹೀಗೆ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡತ್ತಿರಲ್ಲ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಬಾಯ್.